ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. 8ನೇ ತರಗತಿಯ ಪದ್ಯ 1 ಕನ್ನಡಿಗರ ತಾಯಿ ಪದ್ಯ ಓದುವುದರ ಮೂಲಕ ಸಾರಾಂಶವನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು. ಕನ್ನಡಿಗರ ತಾಯಿ ಎಂದಾಗ ಪದ್ಯದ ಒಂದು ಟೈಟಲನ್ನು ನೋಡಿದಾಗ, ಪದ್ಯದ ಒಂದು ಪದ್ಯದ ಹೆಸರನ್ನು ನಾವು ನೋಡಿದಾಗ ಕನ್ನಡಿಗರ ತಾಯಿ ಯಾರು ಎನ್ನುವಂತಹ ಪ್ರಶ್ನೆ ನಮಗೆ ಹುಟ್ಟಿ ಬರುತ್ತೆ. ಆ ಕನ್ನಡಿಗರ ತಾಯಿಯ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು. ಅಂತಹ ಪದ್ಯವನ್ನು ನಾವಿಲ್ಲಿ ರಚನೆ ಮಾಡಿರುವಂತಹ ಕವಿಯ ಒಂದು ಪರಿಚಯವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರನ್ನು. ನಮ್ಮ ಕನ್ನಡಿಗರ ತಾಯಿ ಪದ್ಯ ರಚನೆ ಮಾಡಿರುವಂತಹ ಕವಿ ಇವರೇನೆ ಎಂ ಗೋವಿಂದ ಪೈ ಅವರು. ಇವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಹುಟ್ಟಿದ್ದು ಯಾವಾಗ ಅಂದರೆ 23/3/1883ರಲ್ಲಿ. ಇವರ ತಂದೆ ಸಾಹುಕಾರ ತಿಮ್ಮಪೈ, ತಾಯಿ ದೇವಕಿಯಮ್ಮ. ಇವರು BA ಪದವಿಯನ್ನು ಪಡೆದಿದ್ದು ಗೋವಿಂದ ಪೈ ಅವರು ದೇಶಿ ಭಾಷೆಗಳಲ್ಲಿ ವಿದೇಶಿ ಭಾಷೆಗಳಲ್ಲಿ ಕೂಡ ಹೆಚ್ಚು ಪಾಂಡಿತ್ಯವನ್ನು ಉಳ್ಳವರಾಗಿರ್ತಾರೆ. ಮತ್ತೊಂದು ವಿಶೇಷತೆ ಅಂದರೆ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂತಕ್ಕಂತಹ ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗ್ತಾರೆ. ಹೆಗ್ಗಳಿಕೆಗೆ ಅಂದರೆ ಹಿರಿಮೆಗೆ ಕೂಡ ಪಾತ್ರರಾಗಿದ್ದಾರೆ. ಯಾರು? ಎಂ ಗೋವಿಂದ ಪೈ. ಇವರೊಬ್ಬ ಸಂಶೋಧಕ, ವಿಮರ್ಶಕ, ಅನುವಾದಕ, ಹಾಗೆಯೇ ಜನಪ್ರಿಯವಾದಂತಹ ರಾಷ್ಟ್ರಕವಿ ಎಂತಕ್ಕಂತಹ ಬಿರುದನ್ನು ಕೂಡ ಪಡೆದಿದ್ದಾರೆ. ಸುವಾಸನೆ ಎಂತಕ್ಕಂತಹ ಪತ್ರಿಕೆಯನ್ನು 1900ರಲ್ಲಿ ಇವರು ಪ್ರಕಟ ಮಾಡ್ತಾರೆ. ಅವರ ಕವನ ಸಂಕಲನಗಳು ಅಂದರೆ ಗಿಳಿವಿಂಡು, ನಂದಾದೀಪ, ನವೀನ ಚಂದ್ರಸೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯಾನುವಾದ, ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ, ಅಲ್ಲದೆ 35 ವೃತ್ತಗಳುಳ್ಳ ಪ್ರಾಸರಹಿತ ಗೊಮ್ಮಟ ಜಿನಸ್ತುತಿಯನ್ನು ಕೂಡ ರಚಿಸಿ ಪ್ರಕಟಣೆ ಮಾಡಿದ್ದಾರೆ. ಯಾರು? ಗೋವಿಂದ ಪೈ ಅವರು. ರವೀಂದ್ರನಾಥ ಠಾಕೂರ್, ಮಹಮ್ಮದ್ ಇಕ್ಬಾಲ್, ಉಮರ್ ಖಯಾಮ್ನ ರುಬಾಯಿ ಎಂಬ ಜೀವನ ಚರಿತ್ರೆಗಳನ್ನು ಕೂಡ ಇವರು ಭಾಷಾಂತರ ಮಾಡಿದ್ದಾರೆ. ವೈಶಾಖ ಮತ್ತು ಗೋಲ್ಕತಾ ಎಂಬ ಖಂಡ ಕಾವ್ಯಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಯಾರು? ಗೋವಿಂದ ಪೈ ಅವರು. ಜಪಾನಿನ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರಷ್ಟೇ ಅಲ್ಲದೆ ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದಂತಹ ಕೃತಿಗಳನ್ನು ಇವರು ರಚಿಸಿದ್ದಾರೆ. ತಮ್ಮ ಜೀವಿತಾವಧಿಯನ್ನು ಸಂಶೋಧನೆ ಸಾಹಿತ್ಯಕ್ಕಾಗಿ ಮೀಸಲಿಟ್ಟಿದ್ದರು ಇವರು. 1949ರಲ್ಲಿ ಮದ್ರಾಸ್ ಸರ್ಕಾರ ಇವರಿಗೆ ರಾಷ್ಟ್ರಕವಿ ಎಂತಕ್ಕಂತಹ ಬಿರುದನ್ನು ನೀಡಿ ಗೌರವಿಸಿತು. ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎನ್ನುವಂತಹ ಹೆಗ್ಗಳಿಕೆಗೆ ಹಿರಿಮೆಗೆ ಪಾತ್ರರಾದವರು. ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಆತೊರೆಯದ ಇವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಮಗೆಲ್ಲ ಗೊತ್ತೇ ಇದೆ, ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಮಾಡುವಂತಹ ಜನ ನಾವಿಂದು ಹೆಚ್ಚಾಗಿ ನೋಡ್ತೀವಿ. ಆದರೆ ಅಂತಹ ಹೊಗಳಿಕೆ ಮತ್ತು ಪ್ರಚಾರಕ್ಕೆ ಆತೊರೆಯದೇ ಇದ್ದಂತಹ ರಾಷ್ಟ್ರಕವಿ ಗೋವಿಂದ ಪೈ ಅವರು 1950ರಲ್ಲಿ ಬೊಂಬಾಯಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. 6/9/1963ರಲ್ಲಿ ಗೋವಿಂದ ಪೈ ಅವರು ದೈವಾಧೀನರಾದರು. ಪ್ರಸ್ತುತ ಪದ್ಯವನ್ನು ಅಂದರೆ ಕನ್ನಡಿಗರ ತಾಯಿ ಪದ್ಯವನ್ನು NS ರಘುನಾಥ್ ಅವರು ಸಂಪಾದಿಸಿರುವಂತಹ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ. ಇನ್ನು ಪದ್ಯದ ಆಶಯ ಅಂದರೆ ಕರ್ನಾಟಕ ಏಕೀಕರಣದ ಪೂರ್ವದಲ್ಲಿ ಕನ್ನಡ ತಾಯಿಯನ್ನು ಸ್ತುತಿಸಿ ಅಂದರೆ ಆರಾಧಕನು ತನ್ನ ಆರಾಧ್ಯ ದೇವರನ್ನು ಗುಣಗಾನ ಮಾಡುವಂತಹದ್ದು ಬರೆದಂತಹ ಕವನ ಇದಾಗಿದೆ. ಕನ್ನಡ ತಾಯಿ ತನ್ನ ಮುಖವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ಅಂದರೆ ಕನ್ನಡ ತಾಯಿ ತನ್ನ ಮುಖ ಅಂದರೆ ಒಂದು ಕನ್ನಡಿ, ಅಂದರೆ ಮುಖವನ್ನು ಅಂದರೆ ತನ್ನ ನಾಡಿನ ಒಂದು ಗರಿಮೆಯನ್ನು ಮಹತ್ವವನ್ನು ತೋರುವ ಮೂಲಕ ಕನ್ನಡದ ಮಕ್ಕಳನ್ನು ಒಂದಾಗಿಸಬೇಕು ಎನ್ನುವುದು ಪದ್ಯದ ಮುಖ್ಯ ಆಶಯ. ಕನ್ನಡ ನಾಡಿನಲ್ಲಿ ಎಲ್ಲ ಸಂಪತ್ತು ಕೂಡ ಇದೆ. ಅದು ತಾಯಿಯ ಮುಖ ಕಂಡಾಗ ನಮಗೆಲ್ಲ ಕೂಡ ಅರಿವಿಗೆ ಬರುತ್ತೆ, ಗೋಚರವಾಗುತ್ತೆ. ಹೀಗೆ ಗೋಚರಿಸಿದಾಗ ಮಾತ್ರ ಕನ್ನಡ ತಾಯಿಯ ಕೀರ್ತಿ ಜಗತ್ತಿನಾದ್ಯಂತ ಪಸರಿಸಲು ಸಾಧ್ಯ ಎನ್ನುವಂತಹದ್ದು ಕವಿಯ ಒಂದು ಸಂದೇಶ. ಅದಕ್ಕಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ನೆಲೆ ಆಗಬೇಕು. ಕನ್ನಡ ತಾಯಿ ಜನ್ಮದಾತೆಗೆ ಸಮನಾಗಿರುವುದರಿಂದ, ಕನ್ನಡ ತಾಯಿ ನಮ್ಮ ತಾಯಿಗೆ ಸಮನಾಗಿರುವುದರಿಂದ ಅವಳ ಹರಕೆ ಹಾರೈಕೆ ನಮಗೆ ಶ್ರೀರಕ್ಷೆ. ಕನ್ನಡಿಗರಿಗೆ ಕನ್ನಡವೇ ಉಸಿರು, ಕನ್ನಡಿಗರ ಧಮನಿಗಳಲ್ಲಿಯೂ ಕನ್ನಡವೇ ಉಸಿರಾಗಬೇಕು.
ಕನ್ನಡ ನಾಡು ನುಡಿಯ ಶ್ರೇಷ್ಠತೆ, ಭವ್ಯ ಪರಂಪರೆ, ಇತಿಹಾಸ, ಪ್ರಾಕೃತಿಕ ಸಾಹಿತ್ಯಿಕ ವಾಸ್ತುಶಿಲ್ಪಗಳ ಭವ್ಯತೆಯಿಂದ ಜಗತ್ತಿನ ಎಲ್ಲ ಕಡೆ ಕನ್ನಡ ನಾಡಿನ ಒಂದು ಪ್ರಸಿದ್ಧಿ ಹರಡಬೇಕು ಎಂಬುದು ಕವಿಯ ಒಂದು ಆಶಯ ಆಗಿದೆ. ಪದ್ಯವನ್ನು ಹಾಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ನೋಡೋಣ. ಮೊದಲನೇ ಪ್ಯಾರವನ್ನು ಹಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯ ನಮ್ಮ ಜನ್ಮದಾತೆಯೇ, ನಮ್ಮ ಜನ್ಮದಾತೆಯೇ. ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆಯಿಂದೆಮ್ಮ ನಾಳ್ವೆ, ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲೆಮ್ಮೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಸಾಲುಗಳ ಅರ್ಥ ಅಂದರೆ, ತಾಯಿ ಬಾರೆ ಕನ್ನಡಿಗರ ತಾಯಿ, ನಿನ್ನ ಮುಖವನ್ನು ನಮಗೆ ತೋರಿಸು. ಕನ್ನಡಿಗರ ಮಾತೆಯಾದ ನೀನು ನಮ್ಮ ಎತ್ತ ತಾಯಿಯ ಹಾಗೆ ಇರುವೆ. ನಮ್ಮನ್ನು ಹರಸು, ಹರಸು ಅಂದರೆ ನಮಗೆ ಆಶೀರ್ವಾದ ಮಾಡು, ನಮ್ಮನ್ನು ಕಾಪಾಡು. ಸುತರ ಅಂದರೆ ನಿಮ್ಮ ಮಕ್ಕಳನ್ನು ಕಾಯಿ ನೀನು. ನಮ್ಮ ಜನ್ಮದಾತೆಯೇ, ನಮಗೆ ಜನ್ಮ ಕೊಟ್ಟಿರುವಂತಹ ತಾಯಿಯೇ ನೀನು. ನಮ್ಮ ಕನ್ನಡ ನಾಡಿನ ತಾಯಿ ನೀನಾಗಿದ್ದೀಯ. ನಮ್ಮ ತಪ್ಪ ನೆನೆತ ತಾಳ್ವೆ, ನಮ್ಮ ತಪ್ಪುಗಳೆಲ್ಲವನ್ನು ಕೂಡ ನೀನು ಕ್ಷಮಿಸು. ಅಕ್ಕರೆಯಿಂದ ಪ್ರೀತಿಯಿಂದ ನಮ್ಮನ್ನೆಲ್ಲ ಕೂಡ ಆಳ್ವಿಕೆ ಮಾಡು, ಆಳ್ವೆ ಮಾಡು. ಹಾಗೆಯೇ ನೀನೇ ಕಣ ನಮ್ಮ ಬಾಳ್ವೆ, ನೀನೇ ನಮ್ಮ ಬಾಳು, ನಿನ್ನ ಮರೆತು ನಾವು ಬಾಳಲಾರೆವು, ನಿನ್ನ ಮರೆಯಲೆಮ್ಮೆವು. ನಮ್ಮ ತನು ಕನ್ನಡ, ನಮ್ಮ ಮನ ಕನ್ನಡ, ನುಡಿ ಕನ್ನಡ. ನಮ್ಮ ತನು, ನಮ್ಮ ದೇಹದಲ್ಲೆಲ್ಲ ಕೂಡ ಕನ್ನಡ ತುಂಬಿಕೊಂಡಿದೆ. ನಮ್ಮ ದೇಹವೆಲ್ಲ ಕನ್ನಡವೇ ತುಂಬಿದೆ. ನಮ್ಮ ಮನಸ್ಸಿನ ತುಂಬ ಕನ್ನಡ ತುಂಬಿದೆ. ನಾವು ಆಡ್ತಕ್ಕಂತಹ ನುಡಿ ಕೂಡ ಕನ್ನಡ ಆಗಿದೆ ಎನ್ನುವಂತಹದ್ದು ಮೊದಲನೇ ಪ್ಯಾರಾದ ಒಂದು ಸಾರಾಂಶ. ನಂತರ ಸೆಕೆಂಡ್ ಪ್ಯಾರ. ಹಣ್ಣ ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರಮೀವ ಪುಷ್ಪಮೀವ ಲತೆಯ ತರತರಂಗಳು, ತೆನೆಯ ಕೆನೆಯ ಗಾಳಿಯೋ ಕ್ರಗಮುಗು ಮೃಗೋರ ಗಾಳಿಯೋ, ನದಿ ನಗರನ ಗಾಳಿಯೋ ಇಲ್ಲಿ ಅಳಿದು ಉಳಿದದೆ, ಜೇನು ಸುರಿವ ಹಾಲು ಹರಿವ ದಿವಂಬುವಿಗಿಳಿದದೋ. ಇಲ್ಲಿ ಹಣ್ಣ ನೀವ ಅಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಹಣ್ಣುಗಳು, ವಿಧ ವಿಧವಾದಂತಹ ಹಣ್ಣುಗಳನ್ನು ನೀನು ನಮಗಾಗಿ ನೀಡಿದ್ದೀಯ. ವಿಧ ವಿಧವಾದ ಹಣ್ಣಿನ ಮರಗಳು ಇವೆ. ಹಣ್ಣಿನ ಒಂದು ರುಚಿಯನ್ನು ನೀಡಿದ್ದೀಯ ನಮಗೆ. ಹಾಗೆಯೇ ಪರಿಪರಿಯ ಅಂದರೆ ವಿಧ ವಿಧವಾದಂತಹ ಮರಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ನೋಡಬಹುದು. ಹಾಗೆಯೇ ವಿಧ ವಿಧವಾದ ಪತ್ರೆಗಳನ್ನು ನೀಡಿದ್ದೀಯ. ಹಾಗೆಯೇ ಹೂವುಗಳನ್ನು, ಪುಷ್ಪಗಳನ್ನು ನೀಡಿದ್ದೀಯ. ಲತೆ ಅಂದರೆ ಬಳ್ಳಿಗಳನ್ನು ಕೂಡ ವಿಧ ವಿಧವಾದ ಬಳ್ಳಿಗಳನ್ನು ಕೂಡ ನೀಡಿದ್ದೀಯ. ಇಲ್ಲಿ ಗಮನಿಸಿ, ನಮ್ಮ ನಾಡಿನಲ್ಲಿ ವಿಧ ವಿಧವಾದ ಹಣ್ಣುಗಳಿವೆ, ವಿಧ ವಿಧವಾದ ಮರಗಳಿವೆ, ವಿಧ ವಿಧ ಹೂವುಗಳನ್ನು ನೀಡ್ತಕ್ಕಂತಹ ಮರಗಳಿವೆ. ಹಾಗೆಯೇ ಲತೆ ಅಂದರೆ ಬಳ್ಳಿಗಳಿರ್ತಕ್ಕಂತಹ ಒಂದು ಗಿಡಗಳನ್ನು ನಾವು ನೋಡಬಹುದು. ಹಾಗೆಯೇ ತೆನೆಯ ಕೆನೆಯ ಗಾಳಿಯು, ಇಲ್ಲಿನ ಒಂದು ತೆನೆಯ ಕೆನೆಯ ಗಾಳಿಯು, ತೆನೆ ಅಂದರೆ ಸಾರ ಅಂತ, ಇಲ್ಲಿನ ಒಂದು ಸಾರ. ಆ ಒಂದು ಸಾರ ಏನಿದೆ ನಮ್ಮ ಪ್ರತಿ ಉಸಿರಿನಲ್ಲಿಯೂ ಕೂಡ ಬೆಳೀತಿದೆ, ನಮ್ಮ ಗಾಳಿಯಲ್ಲಿ ಬೆರೆತಿದೆ. ಹಾಗೆಯೇ ಇಲ್ಲಿ ಮೃಗ ಅಂದರೆ ಪಕ್ಷಿಗಳು, ವಿಧ ವಿಧವಾದ ಪ್ರಾಣಿ ಪಕ್ಷಿ ಹಾವುಗಳ ಸಮೂಹ ಕೂಡ ಇಲ್ಲಿ ಇದೆ, ಎಲ್ಲಿ ಕನ್ನಡ ನಾಡಿನಲ್ಲಿ. ನದಿ ನಗರ, ಹಾಗೆಯೇ ನದಿಗಳ ಒಂದು ಸಮೂಹ ಇದೆ, ನದಿಗಳು ಇವೆ. ಹಾಗೆಯೇ ಪರ್ವತಗಳ ನಗಾಳಿಯು ಅಂದರೆ ಪರ್ವತಗಳ ಸಮೂಹ ಇದೆ. ಇಲ್ಲಿ ಹಲವಾರು ನದಿಗಳು ಹರಿತಾ ಇದೆ. ಹಾಗೆಯೇ ನಗರ ನಗಾಳಿಯು ಪರ್ವತಗಳ ಸಮೂಹ ಕೂಡ ಕನ್ನಡ ನಾಡಿನಲ್ಲಿ ಇದೆ. ಇಲ್ಲಿ ಇಲ್ಲದೆ ಇರುವುದು ಯಾವುದೂ ಇಲ್ಲ. ಇಲ್ಲಿ ಅಳಿದು ಉಳಿದದೆ, ಇಲ್ಲಿ ಇಲ್ಲದೆ ಇರತಕ್ಕಂತಹದ್ದು ಯಾವುದೂ ಕೂಡ ಇಲ್ಲ. ಹಾಗೆಯೇ ಜೇನು ಸುರಿವ ಹಾಲು ಹರಿವ ದಿವಂಬುವಿಗಿಳಿದದು. ಜೇನು ಸುರಿವ ಹಾಲು ಹರಿವ ದಿವಂಬುವಿಗಿಳಿದದು. ದಿವಂ ಅಂದರೆ ಆಕಾಶ. ಜೇನಿದೆ, ಹಾಗೆಯೇ ಸುರಿವ ಹಾಲು, ಹಾಗೆಯೇ ಹರಿವ ದಿವಂ ಒಂದು ಆಕಾಶದಿಂದ, ದಿವಂ ಅಂದರೆ ಆಕಾಶದಿಂದ ಭೂಮಿಗೆ ಇಳಿದಿದೆ, ಎಲ್ಲಿ ಕನ್ನಡ ನಾಡಿನಲ್ಲಿ.
ನೆಕ್ಸ್ಟ್ ಪ್ಯಾರ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವ ಯತಿಯೇ ಬಸವಪತಿಯೇ ಮುಖ್ಯ ಮತಾಚಾರ್ಯರ ಶರ್ವ ಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದಣ್ಣರ ಪುರಂದರ ವರೇಣ್ಯರ ತಾಯೆ ನಿನ್ನ ಬಸಿರೆ ಒನ್ನಗಣಿ ವಿದ್ಯಾರಣ್ಯರ. ಇಲ್ಲಿ ಜೈನರ ಒಂದು ಪಂಗಡಗಳನ್ನು ನಾವು ನೋಡಿದ್ವಿ, ಶ್ವೇತಾಂಬರ ಮತ್ತು ದ್ವಿಗಂಬರ. ಆ ಒಂದು ಜೈನರಾದ ಪೂಜ್ಯಪಾದ ಅಂದರೆ ಅವರಿಗೂ ಮುಂಚೆ ಇದ್ದಂತಹ ಕೊಂಡ ಕುಂದವರ್ಯರ ಇಲ್ಲಿ ಕನ್ನಡ ನಾಡಿನಲ್ಲಿ ವಾಸವಾಗಿದ್ದರು. ಹಾಗೆಯೇ ಮಧ್ವಾಚಾರ್ಯರು ಬಸವಣ್ಣನವರು ಮುಖ್ಯ ಮತಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಶರ್ವ ಪಂಪ ರನ್ನರು ಕೂಡ ಕನ್ನಡ ನಾಡಿನಲ್ಲಿ ಜನಿಸಿ ನಮ್ಮ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಲಕ್ಷ್ಮೀಪತಿ ಜನ್ನ, ಷಡಕ್ಷರಿ ಮುದ್ದಣ್ಣ ಕವಿ, ದಾಸರ ಕೂಡ ನಾವಿಲ್ಲಿ ಕಂಡಿದ್ದೇವೆ. ಹಾಗೆಯೇ ವರೇಣ್ಯರ ತಾಯೇ ನಿನ್ನ ಬಸಿರೆ ವನ್ನಗಣಿ ವಿದ್ಯಾರಣ್ಯರ. ಇಲ್ಲಿ ಎಲ್ಲರ ಒಂದು ಆಶೀರ್ವಾದ ಇದೆ. ಎಲ್ಲಿ ಕನ್ನಡ ನಾಡಿನಲ್ಲಿ ಸಾಹಿತಿಗಳ, ದಾಸರ, ಕೀರ್ತನಕಾರರ ಎಲ್ಲರ ಒಂದು ಮಹತ್ವ, ಕೊಡುಗೆ, ಹಾಗೆಯೇ ಅವರ ಒಂದು ಸೇವೆ ಕನ್ನಡ ನಾಡಿನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಹಳೆಯ ಬೀಡ ಬೇಲ ನಾಡ ಮಾಡ ಮೆನಿತು ಸುಂದರ. ಇಲ್ಲಿನ ಒಂದು ಕಲೆ, ವಾಸ್ತುಶಿಲ್ಪವನ್ನು ಕುರಿತಂತೆ ಈ ಒಂದು ಪ್ಯಾರಾದಲ್ಲಿ ನಾವು ನೋಡಬಹುದು. ಬಿಳಿಯ ಕೊಳದ ಕಾರ ಕಳದ ನಿಡುಕರ ನಿನಿತು ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದೆಲ್ಲ. ಇಂಗತೆಯನ ವಾಲ ಸೊಲ್ಲ ನಮ್ಮಿ ತೃಷಿಗೆ ದಕ್ಕಿಸು. ವಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನುಕ್ಕಿಸು. ನಾವು ನೋಡ್ಬೋದು ಹಳೆಬೀಡಿನ ಒಂದು ವಾಸ್ತುಶಿಲ್ಪ ಅಥವಾ ವಾಸ್ತುಶೈಲಿ, ಶಿಲ್ಪಕಲಾ ಸೌಂದರ್ಯ. ಹಾಗೆಯೇ ಬೇಲನಾಡಿನಲ್ಲಿರ್ತಕ್ಕಂತಹ ಗೊಮ್ಮಟ ಮೂರ್ತಿ ಇರಬಹುದು, ಆ ಒಂದು ನೋಡಲು ಎಷ್ಟು ಸುಂದರವಾಗಿದೆ. ಹಾಗೆಯೇ ಬಿಳಿಯ ಕೊಳದ ಕಾರ್ಕಳ ಅಂದರೆ ಉಡುಪಿ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ ಕಾರ್ಕಳ. ನಿಡುಮನೆನಿತು ಬಂಧುರಂ, ನಿಡುಕರೆನಿತು ಬಂಧುರಂ. ಇಲ್ಲಿ ಇಲ್ಲದೆ ಇರತಕ್ಕಂತಹ ಶಿಲ್ಪಕಲೆ ಮತ್ತೆಲ್ಲೂ ಇಲ್ಲ. ಇಲ್ಲಿ ಇರತಕ್ಕಂತಹ ಶಿಲ್ಪಕಲೆ ನಾವು ಎಲ್ಲಿಯೂ ಕೂಡ ನೋಡೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಈ ಒಂದು ಶಿಲ್ಪಕಲೆಯ ಸೌಂದರ್ಯ ಎಲ್ಲವನ್ನೇ ನುಡಿತಾ ಇದೆ ಅಲ್ವಾ. ಇಂಗತೆಯನ ವಾಲ ಸೊಲ್ಲ, ಹಳೆ ಬೀಡು ಶಿಲ್ಪಕಲೆಯ ಹಿರಿಯರ ಕತೆ ನಮ್ಮ ದೃಷ್ಟಿಗೆ ಕರ್ನಾಟಕದ ಇತಿಹಾಸ ತಿಳಿದುಕೊಳ್ಳಲು ನಮಗೆ ಅವಕಾಶವನ್ನು ಕೊಟ್ಟಿದ್ದೀಯಾ. ವಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ಉಕ್ಕಿಸು. ಹೊಸದಾದಂತಹ ಕಿನ್ನರಿಯಲ್ಲಿ ನಿನ್ನ ಒಂದು ಪರಂಪರೆಯನ್ನು ಹಳೆಯ ಹಾಡಿನಲ್ಲಿ ಉಕ್ಕಿಸು ಎಂತಕ್ಕಂತಹ ಸಾಲುಗಳನ್ನು ಇಲ್ಲಿ ಕವಿ ಹೇಳ್ತಾರೆ. ಮುಂದುವರಿತಾ ಹೇಳ್ತಾರೆ. ತನ್ನ ಮರೆಯ ಕಂಪನರಿಯದನೆ ಹೊರಗೆ ಹುಡುಕುವ ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಕನ್ನಡ ಕಸ್ತೂರಿಯನ್ನ ವಸತು ಸಿರಿಂ ತೀಡದನ್ನ ಸುರಭಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು. ಹೊಸ ಸುಗಂಧ ದೊಸಿಗೆಯಿಂದ ಜಗದಿ ಹೆಸರ ಹಬ್ಬಿಸು. ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಇರ್ತಕ್ಕಂತಹ ಶಿಲ್ಪಕಲಾ ಸೌಂದರ್ಯ ಇರಬಹುದು, ಸಾಹಿತ್ಯ ಇರಬಹುದು, ಅಥವಾ ಒಂದು ಪರಂಪರೆ ಇರಬಹುದು. ಇಲ್ಲಿನ ಒಂದು ಸೌಂದರ್ಯವನ್ನು ಸವಿಯದೆ ನಾವು ಬೇರೆ ಎಲ್ಲೆಲ್ಲೋ ಹುಡುಕಕ್ಕೆ ಹೋಗ್ತಾ ಇರ್ತೀವಿ, ಹೊರಗೆ ಹುಡುಕಕ್ಕೆ ಹೋಗ್ತೀವಿ. ಮೃಗದ ಸೇಡ ಅಂದರೆ ಪ್ರಾಣಿಯ ನಮ್ಮ ಒಂದು ವೈಭವವನ್ನು ಮರೆತು, ಮೃಗ ಅಂದರೆ ಪ್ರಾಣಿಯಲ್ಲಿ ನಮ್ಮ ಒಂದು ವೈಭವವನ್ನು ಮರೆತು ನಮ್ಮ ಪಾಡು ಅಂದರೆ ಏನು ಅಂದರೆ ನಾವು ಬೇರೆ ಕಡೆ ಹುಡುಕ್ತೀವಿ ಅನ್ನೋದು ಇಲ್ಲಿನ ಒಂದು ಅರ್ಥ. ಕನ್ನಡ ಕಸ್ತೂರಿಯನ್ನು ವಸತು ಸಿರಿಂ ತೀಡಿದನ್ನು, ಆ ಒಂದು ಕನ್ನಡ ಕಸ್ತೂರಿ ಎಂತಕ್ಕಂತಹದ್ದು, ಸಿರಿ ಎಂತಕ್ಕಂತಹದ್ದು ನಮ್ಮ ನಾಡಿನಲ್ಲೆಲ್ಲ ಕೂಡ ಹಬ್ಬಿದೆ. ಆ ಒಂದು ಸುವಾಸನೆ, ಸುರಭಿ ಅಂದರೆ ಸುಗಂಧ ಅಥವಾ ಸುವಾಸನೆ ಎಲ್ಲ ಕಡೆನೂ ಹಬ್ಬಿದೆ. ನೀನದನ್ನು ನವಶಕ್ತಿಯನ್ನು ಕೊಟ್ಟು ಎಬ್ಬಿಸು. ಹಾಗೆಯೇ ಹೊಸ ಸುಗಂಧ ದಸಿಗೆಯಿಂದ ಹೊಸ ಸುಗಂಧವನ್ನು ಹಬ್ಬಿಸುವುದರ ಮೂಲಕ ಜಗತ್ತಿನ ವಿಸ್ತಾರಕ್ಕೂ ಕೂಡ ಹಬ್ಬಿಸು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ನಮ್ಮೆದೆಯಂ ತಾಯೇ ಬಲಿಸು, ಎಲ್ಲರ ಬಾಯಲ್ಲಿ ನೆಲೆಸು, ನಮ್ಮ ಮನೊಂದೆ ಕಲಿಸು, ಇದನೊಂದನೆ ಕೋರುವೆ, ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದಮಗೆ ತೋರುವೆ. ನಮ್ಮೆದೆಯೇ, ನಮ್ಮ ತಾಯಿಯೇ, ನಮ್ಮ ಪ್ರೀತಿಯ ತಾಯಿಯೇ, ಇದಕ್ಕೆಲ್ಲ ನೀನು ನಮಗೆ ಆಶೀರ್ವಾದ ಮಾಡು, ನಮಗೆ ಒಲಿದು ಬಂದು ಎಲ್ಲರ ಬಾಯಲ್ಲೂ ಕೂಡ ನೀನು ನೆಲೆಸಬೇಕು. ಹಾಗೆಯೇ ನಮ್ಮ ಮನಸ್ಸುಗಳಿಗೆ ಆ ಒಂದು ಕನ್ನಡ ನಾಡಿನ ಸೊಬಗನ್ನು, ಭಾಷೆಯನ್ನು ತುಂಬಿಸು, ಕಲಿಸು, ಆ ಭಾಷೆಯ ಒಂದು ಸೊಗಸನ್ನು
ಇದನ್ನೊಂದೇ ನಾನು ಕೋರಿಕೊಳ್ಳುತ್ತೇನೆ, ಇದನ್ನೊಂದನ್ನೇ ಕೋರುವೆ. ನಿನ್ನ ಮೂರ್ತಿ ಜಗತ್ಕೀರ್ತಿ, ನಿನ್ನ ಮೂರ್ತಿ ಏನಿದೆ ಅದು ಜಗತ್ಕೀರ್ತಿ ಎಂದೆಮಗೆ ತೋರುವೆ. ನಿನ್ನ ಒಂದು ಶಿಲ್ಪಕಲಾ ಸೌಂದರ್ಯ ಇರಬಹುದು, ದಾಸ ಸಾಹಿತ್ಯ ಇರಬಹುದು, ಅಥವಾ ಕೀರ್ತನೆಗಳಿರಬಹುದು, ವಚನಗಳಿರಬಹುದು. ನಿನ್ನ ಕೀರ್ತಿ ಜಗತ್ತಿನ ಎಲ್ಲ ಕಡೆಯೂ ಹರಡು, ಹಾಗೆಯೇ ಎಂದೆಮಗೆ ತೋರುವೆ. ಅಂತಹ ಒಂದು ಕೀರ್ತಿಯ ಒಂದು ಸೊಬಗನ್ನು ನಮಗೆಲ್ಲರಿಗೂ ಕೂಡ ತೋರಿಸು, ಜಗತ್ತಿನಾದ್ಯಂತ ಹಬ್ಬಿಸು ಎನ್ನುವಂತಹದ್ದು ಇಲ್ಲಿ ಕವಿಯ ಸಾಲುಗಳಲ್ಲಿ ನಮಗೆ ಗಮನಕ್ಕೆ ಬರುತ್ತೆ. ಹೀಗೆ ಪದ್ಯವನ್ನು ರಚನೆ ಮಾಡಿದಂತಹ ಗೋವಿಂದ ಪೈ ಅವರು ಕನ್ನಡ ನಾಡಿನ ಸೊಗಸನ್ನು ಕುರಿತಂತೆ ಮೊದಲನೇ ಪ್ಯಾರಾದಲ್ಲಿ ಇಲ್ಲಿ ಕನ್ನಡ ತಾಯಿ ನಮ್ಮನ್ನು ಆಶೀರ್ವಾದ ಮಾಡು, ನಮಗೆ ಆಶೀರ್ವಾದವನ್ನು ಮಾಡು, ನಮ್ಮ ತಪ್ಪುಗಳನ್ನು ಕ್ಷಮಿಸು, ನೀನೇ ನಮ್ಮ ಬಾಳು, ನಿಮ್ಮನ್ನು ಮರೆತು ನಾವು ಬಾಳಲಾರೆವು ಅಂತ ಹೇಳ್ತಾನೆ. ಎರಡನೇ ಪ್ಯಾರಾದಲ್ಲಿ ಕನ್ನಡ ನಾಡಿನ ಪ್ರಕೃತಿ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ವಿಧ ವಿಧವಾದಂತಹ ಹಣ್ಣುಗಳಿವೆ, ಕಾಯಿಗಳಿವೆ, ಪತ್ರೆಗಳಿವೆ, ಪುಷ್ಪಗಳಿವೆ, ಲತೆ ಬಳ್ಳಿಗಳಿವೆ, ಹಾಗೆಯೇ ಖಗ ಮೃಗಗಳು ಇವೆ, ಪ್ರಾಣಿ ಪಕ್ಷಿ ಅವುಗಳ ಸಮೂಹ ಇದೆ, ವಿಧ ವಿಧವಾದ ಪರ್ವತಗಳ ಸಮೂಹ ಇದೆ, ನದಿಗಳಿದೆ. ಇಲ್ಲಿ ಎಲ್ಲಿ ಇಲ್ಲದೆ ಇರತಕ್ಕಂತಹದನ್ನು ನಮ್ಮ ಕನ್ನಡ ನಾಡಿನಲ್ಲಿ ನೋಡಬಹುದು ಎನ್ನುವಂತಹದ್ದು ಎರಡನೇ ಪ್ಯಾರಾ. ಮೂರನೇ ಪ್ಯಾರಾದಲ್ಲಿ ಕನ್ನಡ ನಾಡಿನ ಸಾಹಿತ್ಯದ ಬಗ್ಗೆ ಕುರಿತಾದಂತಹ ವರ್ಣನೆ ಇದೆ. ಅದನ್ನೇ ಕನ್ನಡ ನಾಡಿನ ಪ್ರಸಿದ್ಧ ಕವಿಗಳ, ದಾಸರ, ವಚನಕಾರರ, ಹಾಗೆಯೇ ಕೀರ್ತನಕಾರರ ಒಂದು ಪರಿಚಯವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ. ಆನಂತರ ನಾಲ್ಕನೇ ಪ್ಯಾರಾದಲ್ಲಿ ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಬೇಲೂರು, ಹಳೇಬೀಡು, ಹಾಗೆಯೇ ಗೊಮ್ಮಟೇಶ್ವರನ ಮೂರ್ತಿ ಇರಬಹುದು, ಅಥವಾ ಬೇಲೂರು, ಹಳೇಬೀಡು, ಹಂಪಿ ಇರ್ತಕ್ಕಂತಹ ಶಿಲ್ಪಕಲೆಯ ವರ್ಣನೆಯನ್ನು ಮಾಡ್ತಾ ಆ ಒಂದು ಉದಾಹರಣೆ ಕೊಡುವುದರ ಮೂಲಕ ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯವನ್ನು ವರ್ಣನೆ ಮಾಡ್ತಾರೆ. ಆನಂತರ ನೆಕ್ಸ್ಟ್ ಪ್ಯಾರಾದಲ್ಲಿ ಇಲ್ಲಿನ ಒಂದು ವಿಧ ವಿಧವಾದಂತಹ ಸೌಂದರ್ಯದ ಪ್ರಕೃತಿ ಸೌಂದರ್ಯ ಜೊತೆಗೆ ಇಲ್ಲಿನ ಒಂದು ಸೌಂದರ್ಯ ಏನಿದೆ, ಇಲ್ಲಿನ ಒಂದು ಸೊಗಸು ಏನಿದೆ, ಇದು ಜಗತ್ತಿನಾದ್ಯಂತ ಹಬ್ಬಿಸು ಎಂತಕ್ಕಂತಹದನ್ನು ಹೇಳ್ತಾರೆ. ಹಾಗೆಯೇ ನಮಗೆಲ್ಲರಿಗೂ ಕೂಡ ನೀವು ಆಶೀರ್ವಾದ ಮಾಡುವುದರ ಮೂಲಕ ನಮ್ಮ ಒಂದು ಮಾತಿನಲ್ಲಿ ಕನ್ನಡವನ್ನು ತುಂಬು, ಕನ್ನಡ ಕಸ್ತೂರಿ ಎಲ್ಲ ಕಡೆ ಜಗತ್ತಿನೆಲ್ಲೆಡೆ ಹರಡಲಿ ಎಂತಕ್ಕಂತಹ ಆಶಯವನ್ನು ಕೂಡ ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ಇದಾಗಿದೆ 8ನೇ ತರಗತಿಯ ಪದ್ಯ 1 ಕನ್ನಡಿಗರ ತಾಯಿ. ರಚನೆ ಮಾಡಿರುವ ಕವಿ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.